ನಾನು ಹೇಳಿದೆ, ನಮ್ಮ ತಂದೆ ಅವರ ಸಹನಶೀಲತೆ ನೋಡಿದರೆ ಒಂದು ಬೆಟ್ಟದಂಥ ಮನುಷ್ಯ ಅವರು. ನಮ್ಮ ತಾಯಿ ಸಹನಶೀಲತೆ ನೋಡಿದರೆ ಒಂದು ಸಮುದ್ರದ ಥರ. ಎಂತೆಂಥ ಪ್ರಸಂಗಗಳು ನಮ್ಮ ಜೀವನದಲ್ಲಿ ಬಂದು, ನಮ್ಮ ಕುಟುಂಬದ ಜೀವನದಲ್ಲಿ ಎಲ್ಲವನ್ನೂ ಅತ್ಯಂತ ಸಮಾಧಾನದಿಂದ, ಅತ್ಯಂತ ಪ್ರಬುದ್ಧತೆಯಿಂದ ಎದುರಿಸ್ಕೊಂಡು ಬಂದವರು ನಮ್ಮ ತಂದೆ ತಾಯಿ. ಬರ್ರಿ ಬೀಗ್ರ, ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ಮ ಬಾಯಾರಿಕೆಯಿಂದ ಹಂಗ ಆಗ್ಲೇವಾ? ಸಂಜೀವಣ್ಣವ್ರ ಅಣ್ಣ ಅಂತ ಹೇಳಿದ್ರೆ ತಮ್ಮ ಹೆಸರು ಸರ್? ನನ್ನ ಹೆಸರು ಸತೀಶ್ ಕುಲಕರ್ಣಿ ಅಂತ. ಸತೀಶ್ ಕುಲಕರ್ಣಿ, ಸತೀಶ್ ಮಧ್ವರಾವ್ ಕುಲಕರ್ಣಿ ಅಂತ. ಓಕೆ. ನನಗೆ ಅಣ್ಣ ಒಂಚೂರು ನಿಮ್ಮ ಹಿನ್ನೆಲೆ ಹೇಳಿದ್ದಾರೆ, ಅಮ್ಮಂದು ಅವತ್ತಿನ ಜೀವನ, ಅವತ್ತಿನ ಕತೆ. ನೀವು ಅವತ್ತಿಂದು ನೆನಪಿಸ್ಕೊಳ್ಳೋದಾದರೆ ಅಪ್ಪ ಅಮ್ಮ, ಆ ಊರು, ಅವತ್ತಿನ ಜೀವನ, ಅದನ್ನೆಲ್ಲ. ನಮ್ಮದು ನಾವು 5 ಮಂದಿ ಅಂತಮ್ಮಂದರು. ನಮ್ಮ ಹಿರಿಯೊಳಗೆ ನನ್ನ ಅಕ್ಕ ಒಬ್ಬ ದೊಡ್ಡವರು ಇದ್ಲು. ನಾವು 6 ಜನ ಮಕ್ಕಳು ನಮ್ಮ ತಂದೆ ತಾಯಿಗೆ. 6 ಜನ ಮಕ್ಕಳು. ಬಹಳ ವರ್ಷಗಳ ಹಿಂದೆ ಇದೇ ಸುಮಾರಿಗೆ ಒಂದು 68ನೇ ಇಸ್ವಿಗೆ ನಾವು ಹುಬ್ಬಳ್ಳಿಯಿಂದ ಅಥಣಿಗೆ ಬಂದೀವಿ ಕಾರಣಾಂತರದಿಂದ. ಆವಾಗ ಒಂದು ನಮ್ಮದೊಂದು ನಿಕೃಷ್ಟ ಪರಿಸ್ಥಿತಿ ಅಂತ ಅನ್ಬೋದು. ಆದರೆ ನಮ್ಮ ತಂದೆ ಒಂದು ಬೆಟ್ಟದ ಥರ ಅವ್ರದ್ದು. ನಮ್ಮ ತಾಯಿ ಸಹನತೆ ಅಂತಂದರೆ ಒಂದು ಸಮುದ್ರದ ಥರ. ಆ ಥರದ ಒಂದು ಜೀವನದಲ್ಲಿ ಅವರು ನಮ್ಮನ್ನು 5 ಮಂದಿ ಗಂಡು ಹುಡುಗರನ್ನ ಮತ್ತು ನಮ್ಮ ಅಕ್ಕನ್ನ ಅವರು ಸಾಕಿ ಬೆಳೆಸಿದರು. ಅವರ ಒಂದು ಒಳ್ಳೆಯ ಗುಣಗಳು ಎಷ್ಟು ಅವ ಅಂತಂದರೆ, ಇವತ್ತಿಗೆ ನಾವು ಯಾರ್ಯಾರು ಏನೇನೇ ಸಾಧಿಸಿದ್ರೂ ಸಹಿತ ಅದರಲ್ಲಿ ಪ್ರತಿಯೊಂದರಲ್ಲಿಯೂ ನಮ್ಮ ಒಳ್ಳೆಯ ಗುಣದೊಳಗೆ ಏನೇನು ಒಳ್ಳೆಯ ಗುಣ ಇದೆ ಅದರ ಎಲ್ಲದರಲ್ಲಿಯೂ ಅವರು ನಮ್ಮ ದಾರಿದೀಪ ಅಂತಿದ್ದಾರೆ. ನಮ್ಮ ತಂದೆ ಸಹನಶೀಲತೆ ಆಗಲಿ, ನಮ್ಮ ತಾಯಿಯ ಸಹನಶೀಲತೆ ಆಗಲಿ, ಅದನ್ನು ನಾವು ಮತ್ತೆಲ್ಲೂ ಕಾಣ್ತೀವೋ ಇಲ್ಲೋ ಗೊತ್ತಿಲ್ಲ, ಆ ಥರ ಅವ್ರ ಜೀವನ. ಓಕೆ. ಸಂಜೀವಣ್ಣ ಹೇಗೆ ಸರ್ ಮೂಲತಃ ಹೇಗಿದ್ರು, ಅವರು ಸ್ವಭಾವ ಹೇಗೆ? ಅದು ಭಾಳ ಚಂದ ಪ್ರಶ್ನೆ ಇದು. ಸಣ್ಣವಿದ್ದಾಗ ಭಾಳ ಒಂಥರ ಹಾಸ್ಯ ಪ್ರಜ್ಞೆ ಉಳ್ಳಂಥ ಮನುಷ್ಯ. ಓಕೆ. ಸಣ್ಣವಿದ್ದಾಗ ಅದು ನವಿರಾದ ಹಾಸ್ಯ ಅದು. ಓಕೆ. ಭಾಳ ಮಾತಾಡ್ತಿದ್ದಿಲ್ಲ, ಆದ್ರೆ ಮಾತಾಡಿದಾಗ ಅದರ ಒಂದು ಹಾಸ್ಯ ಪ್ರಜ್ಞೆ ಕಂಡು ಬರ್ತಿತ್ತು. ಯಾವಾಗ ಸಿಟ್ಟನು ಭಾಳ ಕಡಿಮೆ, ಅದು ಸಿಟ್ಟು ಬಂದ್ರೆ ಭಾಳ ಬರ್ತಿತ್ತು. ಓಕೆ. ಮೊದಲು ದೇವರನ್ನು ನಂಬೋದು, ಅಥವಾ ನಮ್ಮದು ಚಿಕ್ಕ ಮನೆ, ನಮ್ಮದು 4 ರೂಮಿನ ಮನೆ, ಅದರೊಳಗೆ 6 ಮಕ್ಕಳು ಮತ್ತು ನಮ್ಮ ತಂದೆ ತಾಯಿ ಇಷ್ಟೆಲ್ಲ ಜನ ಇರ್ತಿದ್ವಿ. ಮನೆಗೆ ಬರೋ ಹೋಗೋ ಜನನೂ ಭಾಳ ಇರ್ತಿದ್ರಿ ಯಾವಾಗಲೂ. ನಮ್ಮ ತಂದೆಗೆ ಜನ ಬೇಕು, ಜನರು ನಮ್ಮ ಮನೆಗೆ ಬರಬೇಕು, ನಾವು ಅವ್ರ ಮನೆಗೆ ಹೋಗಬೇಕು, ಇದೊಂಥರ ಅವ್ರದ್ದೊಂದು ಸ್ವಭಾವ. ಅದೇ ಹೇಳಿದೆ ನಾನು ನಿಮಗೆ. ನಮ್ಮ 5 ಮಂದಿ ಮಕ್ಕಳೊಳಗೆ ಅಥವಾ ನಮ್ಮ ಅಕ್ಕನ ಮನಸ್ಸಿನೊಳಗೆ ಯಾವುದಾದ್ರೂ ಒಂದು ಒಳ್ಳೆಯ ಗುಣ ಇರ್ತಿತ್ತು ಅಂದರೆ ಅದಕ್ಕೆಲ್ಲ ಮೂಲ ಕಾರಣ ನಮ್ಮ ತಂದೆ ತಾಯಿ. ನಮ್ಮ ಮನೆಯೊಳಗೆ ಪ್ರತಿ ಶನಿವಾರ ಶನಿ ಮಹಾತ್ಮೆ ಓದೋದು ಅಂತ ಒಂದು ಪದ್ಧತಿ. ನಾವೆಲ್ಲರೂ ಕೂಡೋರು, ಅವನು ಶನಿ ಮಹಾತ್ಮೆ ಓದ್ತಿದ್ದ. ಒಂದಾನೊಂದು ಕಾಲದಲ್ಲಿ ಅಂತ ಒಂದು ಶುರು ಮಾಡ್ತಿದ್ದ, ಅದನ್ನು ಪುಸ್ತಕ ತೊಗೊಂಡು ಮುಗಿಯುವವರೆಗೂ ಬಾಯ್ಪಾಠ ಬರ್ತಿದ್ದ ಅವನಿಗೆ. ಭಾಳ ಹುಷಾರು ಹುಡುಗ, ಭಾಳ ಹುಷಾರ. ಅಂದರೆ SSLC ಒಳಗೆ ಒಳ್ಳೆ ಮಾರ್ಕ್ಸ್ ತೊಗೊಂಡ, ಮುಂದೆ ಮೆರಿಟ್ ಮೇಲೆ MBBSಗೆ ಬಂದ. ಅವಾಗ ಸಹಿತ ಅವನದು ಅಭ್ಯಾಸ ಮಾಡೋ ಪದ್ಧತಿನೂ ಬೇರೆ. ಪರೀಕ್ಷಾ ದಿವಸ ಸಹಿತ, ಪರೀಕ್ಷಾ ಹಿಂದಿನ ದಿವಸ ಸಹಿತ ಅವ ಸಿನಿಮಾಕ್ಕೆ ಹೋಗೋದು, ಇದನ್ನು ಮಾಡೋದು ಮಾಡ್ತಿದ್ದ. ಅಥವಾ ಸಾಕಷ್ಟು ಮಲ್ಕೊಳ್ಳೋದನ್ರಿ ಮಾಡ್ತಿದ್ದ ಅವ. ಆದರೆ ಪರೀಕ್ಷಾದವು ಚಲೋ ಗುಣ ತಗೋತಿದ್ದ, ಇದು ಅಷ್ಟೇ ಖರೆ ಅದ. ನೀವೇನು ಓದಿದ್ದೀರಿ? ನಾನು PUC ಅಷ್ಟೇ ಓದಿದ್ದೆ. PUC ಅಷ್ಟೇ. ಉಳಿದವ್ರು ಏನು ಓದಿದ್ರು? ನಮ್ಮ ಅಕ್ಕ BA ಮುಗಿಸಿದ್ಲು. ಆಮೇಲೆ ನಮ್ಮಣ್ಣ BA LLB ಮಾಡಿದ. ಆ ನಂತರ ನಾನು PUC ಓದಿದೆ. ನಂತರ ನನ್ನ ತಮ್ಮ IIT ಒಳಗೆ BTech ಮುಗಿಸ್ಕೊಂಡು ಅವನು ತನ್ನ ಬೇರೆ ಜೀವನ ನಡೆಸಿದ.
ಆಮೇಲೆ ಸಂಜೀವ MBBS DGO ಇದನ್ನೆಲ್ಲ ಮಾಡಿದ. ಆಮೇಲೆ ನನ್ನ ಇನ್ನೊಬ್ಬ ತಮ್ಮ ಇದ್ದ, ಅವನು ಅಂದರೆ ಮರ್ಚೆಂಟ್ ನೇವಿ ಒಳಗೆ ಆಫೀಸರ್ ಅಂತಿದ್ದ ಮೊದಲು. ತಂದೆಯವ್ರು ಏನು ಮಾಡ್ತಿದ್ರು ಸರ್? ನಮ್ಮ ತಂದೆಯವ್ರದ್ದು ಒಂದು ಭಾಳ ವೈವಿಧ್ಯಮಯ ಜೀವನ ಅವ್ರದ್ದು. ಮೊದಲು BSc ಅಗ್ರಿ ಮಾಡಿದರು. BSc ಅಗ್ರಿ ಮಾಡಿ ಒಂದು ಕಡೆಗೆ ಬ್ಯಾಂಕ್ನವ್ರು ಕೆಲಸ ಮಾಡಿದರು. ಆಮೇಲೆ ತಮ್ಮದೇ ಆದಂಥ ಒಂದು ಸ್ವಂತ ಉದ್ಯೋಗ ಶುರು ಮಾಡಿದರು. ಉದ್ಯೋಗದವ್ರು ಸಾಕಷ್ಟು ಯಶಸ್ಸು ಗಳಿಸಿದರು. ಕಾರಣಾಂತರದಿಂದ ಆ ಉದ್ಯೋಗ ಅಗದಿ ಅಚಾನಕ್ಕಾಗಿ ಬಂದ್ ಮಾಡಬೇಕಾಯಿತು. ಆಮೇಲೆ ಅವರು ನಮ್ಮೂರಿಗೆ ಬಂದು ಅಂದರೆ ನಮ್ಮ ಆಸ್ತಿ ಎಷ್ಟಿತ್ತು, ಹೊಲದ ಆಸ್ತಿ, ಅದನ್ನು ನೋಡ್ಕೊಳ್ಳಿಕ್ಕೆ ಅವ್ರು ಅಲ್ಲೇ ಬಂದರು ಅಥಣಿಗೆ. ತುಂಬ ಸಂಪ್ರದಾಯಸ್ಥ ಕುಟುಂಬದಲ್ಲಿ ಹುಟ್ಟಿ ಮತ್ತು ಅದೇ ವಾತಾವರಣದಲ್ಲಿ ಇದ್ದು ವೈಚಾರಿಕತೆಯನ್ನು ಬೆಳೆಸ್ಕೋತಾರೆ ಅವರು. ಮುಂದೆ ಬರ್ತಾ ದೇವರು ಅಂದರೆ ಕಾಯಕ ಅಂತ ನಂಬ್ತಾ ಹೋಗ್ತಾರೆ. ಪೂಜಾ ಪುನಸ್ಕಾರಗಳಲ್ಲಿ ಅದೇನು ಅಲ್ಲ ಅಂತ ಹೇಳ್ತಾರೆ. ಈ ಥರದ್ದು ಯಾವಾಗ ಬಂತು ಸರ್ ಇವರಿಗೆ? ಹೇಗೆ ಅದು? ಇದು ಕೂಡ ಒಂದು ಒಳ್ಳೆಯ ಪ್ರಶ್ನೆನೇ ನೀವು ಕೇಳಿದ್ದು. ಇದರಲ್ಲಿ ನಮ್ಮೆಲ್ರಿಗೂ ಅನಿಸಿದ್ದು, ಸಂಜೀವ ಯಾವಾಗ ದೊಡ್ಡವನಾದ್ನೋ ಆವಾಗಿನಿಂದ ಭಾಳ ಅಂತರ್ಮುಖಿ ಆದ. ತನ್ನ ದುಃಖ ದುಮ್ಮಾನಗಳನ್ನಾಗಲಿ ಅಥವಾ ಸುಖ ಸಂತೋಷಗಳನ್ನಾಗಲಿ ಅಷ್ಟು ಜನರ ಜೊತೆಗೆ ಸರಿಯಾಗಿ ಅಂದರೆ ಒಂದು ಮನಸ್ಸು ಓಪನ್ ಮಾಡಿಕೊಂಡು ಹಂಚಿಕೊಳ್ಳುವಂಥ ಪ್ರವೃತ್ತಿ ಅವನು ಬರ್ತಾ ಕಡಿಮೆ ಆಯಿತು. ಓಕೆ, ನಿಮ್ಮ ಗಮನಕ್ಕೂ ಬಂದಿತ್ತ ಅದು? ಹಾಗೆ ನೀವು ಯಾಕಂದರೆ ಯಾರ ಹತ್ರ ಹೇಳ್ಕೊಳ್ಳೋದು ಅಣ್ಣ ತಮ್ಮನ ಹತ್ರ ಅಥವಾ ಮನೆಯಲ್ಲಿ ಹಂಚ್ಕೋತಾರೆ? ಇಲ್ಲ, ಅಂದರೆ ನಾವು ಅವಂಗೆ ಸಾಕಷ್ಟು ಸಲ ಅಂತೀವಿ, ನೀನು ಸಣ್ಣವಿದ್ದಾಗ ಏನಿದ್ದೆ ಆ ಸಂಜೀವ ಈಗ ಉಳಿದಿಲ್ಲಪ್ಪ ಅಂತ ಅಂತೀವಿ ನಾವು. ಹೌದಾ? ಹೌದು. ಇವತ್ತಿಗೆ ಅದು ಎದುರಿಗೆ ಬಂದರೂ ನಾನು ಅದನ್ನು ಹೇಳ್ತೀನಿ ಅವನಿಗೆ. ಇನ್ನು ಸಂತೋಷವನ್ನು ಸಾಕಷ್ಟು ಮನದಾಳದಿಂದ ಅವನು ಸಂತೋಷ ಪಡ್ತಾನೆ, ಅಂದ್ರೆ ಅದನ್ನು ಅನುಭವಿಸ್ತಾನೆ. ಆದರೆ ಯಾವುದೇ ಕೆಲವು ವಿಷಯಗಳನ್ನೇ ಅವನು ಜನರ ಜೊತೆಗೆ ಹಂಚ್ಕೋಬೇಕಾದ್ರೆ ಸಿಲೆಕ್ಟಿವ್ ಇರ್ತಾನೆ. ಹೌದಾ? ಮದುವೆ ಕೂಡ ಅವ್ರ ಇಚ್ಛೆಯಂತೆ ನಡೀತು, ಹಿರಿಯರು ಏನೇನೋ ಮಾಡಿದ್ದು, ಆ ಸಂಪ್ರದಾಯ ಗೊಡ್ಡು ಸಂಪ್ರದಾಯ ಅಂತ ಅಂದ್ಕೊಂಡು ನಾನು ಮುರಿಯೋದಕ್ಕೆ ಪ್ರಯತ್ನ ಮಾಡಿದೆ. ಕೆಲವೊಂದಿಷ್ಟು ಬಲವಂತವಾಗಿ ಮಾಡಬೇಕಾಯ್ತು, ಮಾಡಿದೆ ಅಂತ. ಆ ಸಂದರ್ಭ ಹೇಗಿತ್ತು? ಹೌದು. ಹುಡುಗಿನ ಮನೆಯವರೆಲ್ಲರೂ ಒಪ್ಪಿದ್ವಿ, ಆದರೆ ಮದುವೆ ಆಗೋ ವಿಧಾನ ಏನಿತ್ತಲ್ಲ ಅದಕ್ಕೆ ಅವಾಗ ನಮಗೆ ಸ್ವಲ್ಪ ಸಾಕಷ್ಟು ಡಿಫ್ರೆನ್ಸಸ್ ಬಂದಿದ್ವು. ತಾಳಿ ಕಟ್ಟೋದು ಕೂಡ ವಿರೋಧ ಮಾಡ್ತಿದ್ರು. ಅದು ನಾವು ಯಾಕೆ ಹಂಗೆ ಭಾವಿಸಬೇಕು ಅಂತ. ಅದೇ ಅದು ಸಾಕಷ್ಟು ಅಂಥ ಮದುವೆ ಒಳಗಿನ ಬೇರೆ ಬೇರೆ ಸಂಪ್ರದಾಯಗಳು ಇರ್ತಾವೆ, ಅಂದರೆ ಪದ್ಧತಿಗಳಿರ್ತಾವೆ. ನಿಮ್ಗೆ ಗೊತ್ತದ ಮದುವೆ ಒಳಗೆ ಹೆಂಗೆ ಬೇರೆ ಬೇರೆ ಇರ್ತಾವೆ. ಅವೆಲ್ಲ ಬೇಡ, ಎದಕ್ಕೆ ಬೇಕು? ನಾವಿಬ್ರು ಮನಸಾರೆ ಒಪ್ಕೊಂಡಿದ್ದೀವಿ, ಒಂದು ಒಳ್ಳೆ ಗಂಡ ಹೆಂಡತಿಯಾಗಿ ನಾವು ಜೀವನ ನಡೆಸ್ತೀವಿ ಅಂತ ಅನ್ನುವಂಥ ಒಂದು ಮನಸ್ಸಿನಾಗ ಇದ್ದದ್ದು. ಅಪ್ಪ ಅಮ್ಮ ಏನು ಅನ್ನೋರು ಸರ್ ಇವ್ರದ್ದು ಇದಕ್ಕೆ? ಇವನು ಬರ್ಬರ್ತು ಭಾಳ ಹಠವಾದಿ ಆಗ್ತಾ ಹೋದ. ಅಂದರೆ ನಮ್ಮ ಸಂಪ್ರದಾಯಸ್ಥ ಜೀವನ ಏನು ನಮ್ದು ಇರ್ತಿತ್ತು, ಇದಕ್ಕಿಂತನೂ ಸ್ವಲ್ಪ ದೂರ ಬರ್ತಾ ಹೋದ. ಆದರೆ ಒಬ್ಬ ಕುಟುಂಬಸ್ಥ ಹುಡುಗನಾಗಿ ಅಂದರೆ ತಂದೆ ತಾಯಿ ಮೇಲೇನೂ ಅಷ್ಟೇ ಪ್ರೀತಿ, ಅಣ್ಣ ತಮ್ಮದ ಜೊತೆಗೇನು ಅಷ್ಟೇ ಪ್ರೀತಿ, ಅದರಿಂದ ಹೊರಗೆ ಬರ್ಲಿಕ್ಕೆ ಆಗ್ತಿದ್ದಿಲ್ಲ ಅವನಿಗೆ. ಇಲ್ಲಪ್ಪ ನಾವು ಸಂಪ್ರದಾಯಗಳನ್ನು ಬಿಟ್ಟರೆ ಅವ್ರನ್ನೂ ಬಿಡ್ತೀವಿ ಅಂಥದ್ದೇನಲ್ಲ ಅವನು. ಏನು ಉಳಿಸ್ಕೋಬೇಕು ಅದನ್ನು ಗಟ್ಟಿಯಾಗಿ ಉಳಿಸ್ಕೊಂಡ, ಏನು ಬಿಡಬೇಕು ಅದನ್ನು ಸರಳವಾಗಿ ಬಿಟ್ಟಿದ್ದಾರೆ. ಹೌದು. ಮನೆಯೊಳಗಿನ ಎಲ್ಲರ ಜೊತೆಗೇನು ಅವನ ಸಂಬಂಧ ಅಂತಂದರೆ ಎಲ್ಲರೂ ಸಂಜೀವ ಅಂತಂದರೆ ಅದೊಂದು ಬೆಲ್ಲದ ಕಡೆ ಇವು ಬರ್ತಾವಲ್ಲ, ಆ ಥರ. ಈ ಸಂಜೀವ ಅಂದರೆ ಚಲೋಪ್ಪ. ಸಂಜೀವ ಅಗ್ದಿ ಸ್ವಚ್ಛ ಮನಸ್ಸಿನವ. ದೇವ್ರನ್ನ ನಂಬಲಿಲ್ಲಾದ್ರೆ ಬಿಡಲಿ, ಅದ್ರ ಉಳಿದ ಎಲ್ಲ ವಿಷಯದೊಳಗೂ ಅವನವ್ರಿಗೆ ಏನೂ ತೆಗೆಯುವಂಥದ್ದು ಏನು ವಿಷಯ ಇಲ್ಲ ಅಂತ. ಓಕೆ, ಈ ಒಗ್ಗಟ್ಟು ಅನ್ನೋದು ಭಾಳ ಮುಖ್ಯ ಸರ್. ಬೆಳೀತಾ ಅಣ್ಣ ತಮ್ಮಗಳು ದಾಯಾದಿ ಅಂತ ಒಂದು ಗಾದೆನೇ ಇದೆ. ನೀವು ಹೇಗೆ ಇಷ್ಟು ಅನ್ಯೋನ್ಯತೆಯಿಂದ, ಇಷ್ಟು ಪ್ರೀತಿಯಿಂದ, ಇಷ್ಟು ಈಗಲೂ ಅದನ್ನು ಆ ಪ್ರೀತಿಯಿಂದ ಮಾತಾಡ್ತೀರಿ? ಅಕ್ಕರೆ ಇದೆ, ತಮ್ಮ ಅನ್ನೋ ಇದು ಇದೆ, ಹೇಗೆ ಸರ್? ಇದಕ್ಕೆ ಒಂದು ನಾವು ಚಿಕ್ಕವರಿದ್ದಾಗಿನ ನಮ್ಮ ಪರಿಸ್ಥಿತಿನೂ ಒಂದು ಕಾರಣ, ನಮ್ಮ ತಂದೆ ತಾಯಿ ನಮ್ಮನ್ನು ಬೆಳೆಸಿದ ಸಂಸ್ಕಾರನೂ ಅದೇ ಕಾರಣ. ನಾವು ಒಂದು ಹಂತದಲ್ಲಿ ಬಹಳ ಬಹಳ ಬಡತನವನ್ನು ಅತೀ ಸಮೀಪದಿಂದ ನೋಡಿದವರು.
ನೋಡಿದವರು ಅಷ್ಟೇ ಅಲ್ಲ, ಅನುಭವಿಸಿದವರು. ಬಡತನವನ್ನು ಯಾರು ಬೇಕಾದವ್ರು ನೋಡ್ತಾರೆ. ಬಡತನದ ಬಗ್ಗೆ ಬೇಕಾದಷ್ಟು ಜನ ಬೇಕಾದ ವ್ಯಾಖ್ಯಾನ ಕೊಡ್ತಾರೆ. ಆದರೆ ಅನುಭವಿಸಿದ್ದೇನಿರ್ತದಲ್ಲ, ಅನುಭವಿಸಿದವರ ಬಡತನದ ವ್ಯಾಖ್ಯೆ ಬೇರೆನೇ ಇರ್ತದೆ. ಅದನ್ನು ದೂರಿಂದ ನೋಡಿ ಹೇಳಿದಂಥ ವ್ಯಾಖ್ಯಾನಗಳು ಬೇರೆನೇ ಇರ್ತವೆ. ನಾವು ಬಡತನವನ್ನು ಅತೀ ಸಮೀಪದಿಂದ ನೋಡಿದವರು, ಅನುಭವಿಸಿದವರು. ಮತ್ತು ನಮ್ಮೊಳಗೆ ನಮ್ಮ ತಂದೆ ತಾಯಿ ಏನೊಂದು ಸಂಸ್ಕಾರ ಇರ್ತಿತ್ತಲ್ಲ, ಅಂದರೆ ನಾವು ಹೇಳಿದ್ವಿ 4 ಖೋಲಿ, ಸಣ್ಣ ಸಣ್ಣ ಖೋಲಿ ಹೋಗಿ ನಾವು 6 ಮಂದಿ ಮಕ್ಕಳು ನಮ್ಮ ತಂದೆ ತಾಯಿ ಇರ್ತಿದ್ರು. ಅದರಿಂದ ನಮ್ಮೊಳಗೆ ಒಂದು ಥರದ್ದು ಬೆಸುಗೆ ಇರ್ತಿತ್ತು. ಬೆಸುಗೆ ಅಂದರೆ ಅದು ಆ ಥರದ ಬೆಸುಗೆ ಎಲ್ಲಿ ನೋಡ್ಲಿಕ್ಕೆ ಸಿಗ್ಲಿಕ್ಕಿಲ್ಲ. ಈಗಲೂ ಎಲ್ಲರೂ ಒಂದು ಕಡೆ ಸೇರ್ತೀರಿ? ಆ ಥರದ್ದು ಆಚರಣೆಗಳಿದೆಯಾ? ಹಬ್ಬ ಹರಿದಿನ ಆಗಲಿ ಅಥವಾ ದಿನಗಳು ಹೆಂಗೆ? ಬೇಕಾದಷ್ಟು ಸಲ ಯಾವಾಗ ಅವಕಾಶಗಳು ಸಿಗ್ತಾವೋ ಅವಾಗೆಲ್ಲರೂ ನಾವು ಅವಕಾಶಗಳನ್ನು ಹುಡುಕಿಕೊಂಡು ಒಂದಾಗ್ತೀವಿ, ಕೂಡ್ತೀವಿ. ಇವನ್ನ ಸ್ವಭಾವ ಬೇರೆ, ಅಂದರೆ ದೇವರಿಲ್ಲ ಅದಿಲ್ಲ, ಅದನ್ನು ಅವನ ಮಟ್ಟಿಗೆ ಬಿಟ್ಟು ಬಿಡ್ತೀವಿ ನಾವು. ಬಟ್ ಮನೆಯಲ್ಲಿ ಹೇರೋ ಪ್ರಯತ್ನ ಏನು ಮಾಡಲ್ಲ ಅವರು. ನೀವು ಯಾಕೆ ಮಾಡ್ತೀರಿ, ಇದು ಸರಿ ಅಲ್ಲ? ಮೊದಲು ಸ್ವಲ್ಪ ದಿವಸ ಪ್ರಯತ್ನ ಮಾಡಿದ್ವಿ, ಆಮೇಲೆ ಈಗ ಗೊತ್ತಾಗ್ಬಿಡ್ತು. ಅಲ್ಲ ಅವ್ರಿಗೆ ಸರಿ, ನಿಮಗೇನಾದರೂ ಆ ಥರದ್ದು ಹೇಳ್ತಾರ, ಒತ್ತಡ ಹಾಕ್ತಾರ ಅಥವಾ? ಸಾಕಷ್ಟು ಸಲ ಸಾಕಷ್ಟು ಸಲ ಒಂದು ಅಂದರೆ ಈ ಥರದ ಬಗ್ಗೆ ವೈಚಾರಿಕ ಅವು ತಿಕ್ಕಾಟ ಇದ್ದೇ ಇರ್ತದೆ. ಆದರೆ ಈಗ ನಾವು ಅದು ಒಂದು ವಿಷಯ ಬಿಟ್ಟರೆ ನಾವೆಲ್ಲರೂ ಭಾಳ ಅನ್ಯೋನ್ಯ. ಇದರೊಳಗೆ ನಮ್ಮ ತಂದೆ ತಾಯಿ ಪಾತ್ರ ಅಂತೂ ನಾನು ಮೊದಲು ಹೇಳಿದೆ. ನಮ್ಮ ಅಕ್ಕನೂ ಅಷ್ಟೇ ಇದನ್ನು ಮಾಡಿದ್ಲು. ಎಲ್ಲೋದ್ರ ಜೊತೆಗೆ ನಮ್ಮ ಅಣ್ಣನೂ ನಮಗೆ ಒಂದು ಹಿರಿ ಮನುಷ್ಯ ಅಂತ ಇದ್ದು ನಮಗೆಲ್ಲರಿಗೂ ಒಂಥರದ್ದು ಇದನ್ನು ಕೊಟ್ಟ. ಈಗಾದರೂ ಕೊಡ್ತಾ ಇದ್ದಾನೆ. ಓಕೆ. ಒಂದು ಕಡೆ ಇವ್ರ ಬಗ್ಗೆ ಬರೆದಿದ್ದೆ, ತಾಯಿ ಹೆರಿಗೆಯಿಂದ ಪ್ರಕೃತಿ ಹೆರಿಗೆಗೆ ಸಿದ್ಧರಾದ ಸಂಜೀವ್ ಕುಲಕರ್ಣಿ ಸರ್ ಅಂತ ಹಾಕಿದ್ದೆ ನನ್ನ ಇದರಲ್ಲಿ. ಅಂದರೆ ಅವರು ಒಂದು ಕಡೆ ಹಾಸ್ಪಿಟಲ್ ಕೆಲಸ ಅನಿವಾರ್ಯವಾಗಿ ಅಂದರೆ ಸಮಾಜದ ಕೆಲಸಗಳ ಒತ್ತಡಕ್ಕೆ ನಾನು ಇಲ್ಲಿ ಸಂಪೂರ್ಣ ತೊಡಕಬೇಕಂತ ಅದನ್ನ ಬಿಟ್ಟು ಬಿಡ್ತಾರೆ. ಈಗ ಅವ್ರದ್ದು ಫಾಲೋವರ್ಸ್ ಲಕ್ಷಾಂತರ ಜನ ಇದ್ದಾರೆ, ಆರಾಧಿಸಿದವರು ಇದ್ದಾರೆ, ಪೂಜೆ ಮಾಡೋರಿದ್ದಾರೆ, ಕೆಲವರಿಗೆ ಅಣ್ಣ ತಮ್ಮ ಹೀಗೆ ಯಾರು ಫಿಲಾಸಫರ್ ಏನು ಅನ್ಕೊತಿರೋದು ಆಗಿಬಿಡ್ತಾರೆ. ಈಗಿನ ಅವರ ಪ್ರೀತಿಯ ಸಂಜೀವ ಅಣ್ಣಂಗೆ ನೋಡಿದರೆ ಏನು ಅನ್ನಿಸ್ತದೆ? ಈಗಿನ ಬಳಗ ದೊಡ್ಡದವ್ರದ್ದು. ಅದು ಅವನು ಇಲ್ಲಿ ಎಷ್ಟು ದೊಡ್ಡವಾಗಿ ಬೆಳೆದಾನ ಅದು ಭಾಳ ಮನೆಯೊಳಗಿನ ಭಾಳ ಕೆಲವು ಜನರಿಗೆ ಅಷ್ಟೇ ಗೊತ್ತದ. ಹೌದಾ? ಅವನ ಒಂದು ಸಾಧನೆಯ ಕ್ಷೇತ್ರಗಳು ಏನೇನಿದೆ ಇದು ಮನೆಯೊಳಗೆ ಭಾಳ ನಮ್ಮ ಮನೆಯೊಳಗಿನ ನನ್ನ ತಮ್ಮಂದ್ರಿಗೆ ಗೊತ್ತದೆ. ಆದ್ರೂ ಸಾಕಷ್ಟು ಜನರಿಗೆ ಅವ ಏನು ಮಾಡ್ಲಿಕ್ಕತ್ತನಪ್ಪ, ಅದು ಅವನ ವೈಚಾರಿಕ ಮಟ್ಟ ಅದು ಯಾವ ಲೆವೆಲ್ಗಿದೆ ಅದು ನಮಗೆ ಗೊತ್ತದೆ. ಅದು ಸ್ವಲ್ಪ ಇವತ್ತಿನ ಮಿತಿಗೆ ಸ್ವಲ್ಪ ನಮಗೆ ಬೇರೆ ಅನಿಸಿದ್ರೂ ಸಹಿತ ಇನ್ನು ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಅದೇ ಪದ್ಧತಿಯಿಂದ ಹೋಗ್ಬೋದು ಅಂತ ಹಿಂಗೆ ಅನ್ನಿಸ್ತದೆ. ನಿಮಗೂ ಅನ್ಸಕ್ಕೆ ಶುರುವಾಗಿದೆ ಈಗ? ಅಲ್ಲಲ್ಲ, ಅಂದರೆ ಸಾಕಷ್ಟು ಸಲ ಅನ್ನಿಸ್ತದೆ. ಅವ್ರ ಕಾಯಕವೇ ಕೈಲಾಸ ಅಷ್ಟೇ. ಅವನ ಕಾಯಕದಲ್ಲಿ ಕೈಲಾಸ ಕಾಣಪ್ಪ, ಬೇರೆ ಎಲ್ಲ ಯಾಕೆ ಹೋಗ್ತೀಯ, ಏನು ನೋಡ್ತೀಯ, ಸಾಮಾಜಿಕ ದ್ರೋಹ ಮಾಡ್ದಂಗಿದ್ರೆ ಸಾಕು, ಸುಳ್ಳು ಹೇಳ್ದಂಗಿದ್ರೆ ಆಯ್ತು, ಇನ್ನೊಬ್ರಿಗೆ ಮೋಸ ಮಾಡ್ದಂಗಿದ್ರೆ ಆಯ್ತು. ಓಕೆ. ಈಗ ಸಂಜೀವನ್ ವ್ಯವಸಾಯದೊಳಗೆ ಅವನ ಪ್ರೊಫೆಷ್ನಲ್ದೊಳಗೆ ಅವ ಒಬ್ಬ ಒಳ್ಳೆಯ ಪರಿಣಿತ ವೈದ್ಯ ಅಂತ ಅವನ ಈ ಊರಿನ ಜನ ನೋಡ್ತಾರೆ. ಹೌದು. ಅವನ ಮಿತ್ರರು, ಅವನ ವೈದ್ಯ ಮಿತ್ರರು ಆಯಿತು ಅಥವಾ ಸಾಮಾಜಿಕ ಮಿತ್ರರು ಆಯಿತು, ಅವನ್ನ ಈ ಒಂದು ದೇವರ ನಂಬಿಕೆ ಒಂದು ಬಾಜುಕ್ ಬಿಟ್ಟರೆ ಅವ ಎಲ್ರಿಗೂ ಅತೀ ಸಮೀಪದ ಮಿತ್ರ. ಎಷ್ಟೋ ಜನರಿಗೆ ಇಲ್ಲಪ್ಪ ಅವ್ನು ದೇವರ ದಿನ ನಂಬುದಿಲ್ಲ, ಬಿಟ್ಟು ಬಿಡಲಿ, ಅವನ ಪುಸ್ತಕ ಅದನ್ನು ತೊಗೊಂಡು ಏನು ಮಾಡೋದು, ಸಂಜೀವ್ ಹೆಂಗಿದ್ದಾನೆ ಅದ್ರ ಪುಸ್ತಕ ಅದನ್ನ ಜೋಡಿ ನಾವು ಇರೋಣ. ಹೌದು, ಖರೆ ಅದು. ಹೌದು. ನಿಮಗೆ ಎಷ್ಟು ಜನ ಮಕ್ಕಳು ಸರ್? ನನಗೆ 3 ಜನ ಮಕ್ಕಳು.
ಇಬ್ಬರು ಹೆಣ್ಮಕ್ಳು, ಒಬ್ಬ ಮಗ ಇಲ್ಲಿದ್ದಾನೆ. ಇಬ್ಬರು ಹೆಣ್ಮಕ್ಳು ಮದುವೆ ಆಗಿದೆ, ಇಬ್ಬರು ಬೆಂಗಳೂರೊಳಗೆ ಸೆಟ್ಲ್ ಆಗ್ಯಾರ, ಇಬ್ಬರು ನೌಕರಿ ಮಾಡ್ತಾರೆ, ಒಳ್ಳೆ ಕಂಪ್ನಿಯೊಳಗೆ ನೌಕರಿ ಮಾಡ್ತಾರೆ, ಇಬ್ಬರು ಅಳಿಯಂದರೂ ನೌಕರಿ ಮಾಡ್ತಾರೆ. ಅವರು ತಮ್ಮ ಕುಟುಂಬದೊಳಗೆ ಸಾಕಷ್ಟು ಸಮಾಧಾನ ಸಂತೋಷದಿಂದ ಅವ್ರು ತಮ್ಮ ಜೀವನ ನಡೆಸ್ತಾ ಇದ್ದಾರೆ. ನನ್ನ ಮಗ ಶಂತನು ಇವ ಇಲ್ಲಿದ್ದಾನೆ. ಇವ ಈಗ ಮುಂಬೈದೊಳಗೆ ಒಂದು ಸಿನಿಮಾ ಕ್ಷೇತ್ರ ಆಗಲಿ ಅಥವಾ ಜಾಹೀರಾತು ಕ್ಷೇತ್ರದೊಳಗೆ ತಂದೆ ಒಂದು ನೆಲೆ ಕಂಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ. ಅದರಲ್ಲಿ ಸಾಕಷ್ಟು ದುಡಿತಾನೂ ಇದ್ದಾನೆ. ಅವನ ಕೆಲಸ ಮಾಡೋ ಪದ್ಧತಿಗೆ ನಮಗೆ ಭಾಳ ಸಮಾಧಾನ ಇದೆ. ಕೊನೆಯದಾಗಿ ಸಾರ್ಥಕ ಜೀವನ ಅಂದರೆ ಏನು ಸರ್? ಇದೊಂದು ಸ್ವಲ್ಪ ಜಟಿಲ ಪ್ರಶ್ನೆ. ಸಾರ್ಥಕ ಜೀವನ ಇದಕ್ಕೆ ಯಾವುದೇ ಒಂದು ಡೆಫಿನೇಷನ್ ಅಂತಿಲ್ಲ ಅಥವಾ ಮೆಜರ್ಮೆಂಟ್ಸ್ ಅಂತಿಲ್ಲ. ಸಮಾಧಾನ ಇದು ಮನುಷ್ಯನಿಗೆ ಬೇಕಾಗುವಂಥ ಅತ್ಯಂತ ಮೊದಲನೇ ಅವಶ್ಯಕತೆ ಅಂದರೆ ಅವನ ಸಮಾಧಾನ. ಅದು ಸಮಾಧಾನ ನಾನು ಬಡತನವನ್ನು ಭಾಳ ಸಮೀಪದಿಂದ ನೋಡಿದ್ದೀನಿ. ಆದರೂ ಒಂದು ಸಮಾಧಾನದ ಒಂದು ಸ್ವರೂಪ ಅಂತ ಏನಿರ್ತದಲ್ಲ, ಅದು ಭಾಳ ಮುಖ್ಯ ಜೀವನದೊಳಗೆ. ಮನುಷ್ಯನಿಗೆ ಸಮಾಧಾನ ಇತ್ತು ಅಂತಂದರೆ ಅವನು ತಾನು ಬಡವ ಇದ್ದೀನಂತೂ ಅನಿಸೋದಿಲ್ಲ, ಭಾಳ ಶ್ರೀಮಂತ ಇದ್ದೀನಂತೂ ಅನಿಸೋದಿಲ್ಲ. ಸಮಾಧಾನ ಇತ್ತಂದರೆ ಏಲ್ಪ ದೇವ್ರು ಕೊಟ್ಟಾನ ಅಂತ ಶ್ರೀಮಂತರು ಅಂತಾರೆ. ನನಗಿದ್ದದ್ರೊಳಗನೆ ಚಲೋ ಇಟ್ಟಾನೆ, ಅವ್ರಿಗಿಂತನೂ ನಾವು ಚಲೋ ಇದ್ದೀವಿ ಅಂತ ಬಡವ್ರು ಅಂತಾರೆ. ಹೇಳ್ತಾ ಇದ್ರಿ ಬಡತನ ಭಾಳ ಹತ್ತಿರದಿಂದ ನೋಡಿದ್ದೀನಿ ಅಂತ. ಅಂದರೆ ಇವತ್ತಿನ ಮಕ್ಕಳಿಗೆ ಅದು ಗೊತ್ತೇ ಇಲ್ಲ ಬಿಡಿ. ಯಾವತ್ತಾದರೂ ಅಪ್ಪ ಅಮ್ಮ ನಿಮ್ಮೆದುರಿಗೆ ಮಾತಾಡಿದ್ದಾಗಲಿ ಅಥವಾ ನಿಮ್ಮ ಗುಟ್ಟಾಗಿ ಅವ್ರು ಮಾತಾಡಿದಾಗ ನೀವು ಕೇಳಿಸ್ಕೊಂಡಾಗಲಿ ಅದ್ರ ಪರಿಣಾಮ ಮಕ್ಕಳ ಮೇಲೆ ಆಗಿತ್ತಾ? ಹಾಗೇನಾದರೂ ತೀರಾ ಬಡತನದ ಪ್ರಸಂಗಗಳು ಯಾವುದಾದ್ರೂ ನೆನಪಿದೆಯಾ ಸರ್? ಭಾಳ ನೆನಪು. ಹಾಂ, ನೆನಪು. ನಾನು ಹೇಳಿದೆ, ನಮ್ಮ ತಂದೆ ಅವರ ಸಹನಶೀಲತೆ ನೋಡಿದರೆ ಒಂದು ಬೆಟ್ಟದಂಥ ಮನುಷ್ಯ ಅವರು. ನಮ್ಮ ತಾಯಿ ಸಹನಶೀಲತೆ ನೋಡಿದರೆ ಒಂದು ಸಮುದ್ರದ ಥರ. ಎಂತೆಂಥ ಪ್ರಸಂಗಗಳು ನಮ್ಮ ಜೀವನದಲ್ಲಿ ಬಂದು ನಮ್ಮ ಕುಟುಂಬದ ಜೀವನದಲ್ಲಿ ಎಲ್ಲವನ್ನೂ ಅತ್ಯಂತ ಸಮಾಧಾನದಿಂದ ಅತ್ಯಂತ ಪ್ರಬುದ್ಧತೆಯಿಂದ ಎದುರಿಸ್ಕೊಂಡು ಬಂದವರು ನಮ್ಮ ತಂದೆ ತಾಯಿ. ಈ ಕಠಿಣ ಪ್ರಸಂಗದಲ್ಲಿಯೂ ಅವರು ಎಂದೂ ಈ ಸನ್ಮಾರ್ಗ ಅಥವಾ ಒಳ್ಳೆಯ ಗುಣಗಳಂತ ಏನಂತೀವಿ ಅವನ್ನ ಬಿಟ್ಟು ಸ್ವಲ್ಪನೂ ಅಳಿಗಾಡಲಿಲ್ಲ. ಒಂದು ಸಲನೂ ಬೇಕಾದಷ್ಟು ಸುಳ್ಳು ಹೇಳ್ಬೋದಾಗಿತ್ತು ಅಥವಾ ಮೋಸ ಮಾಡ್ಬೋದಾಗಿತ್ತು, ಅಥವಾ ಬೇರೆ ಬೇರೆ ಅಂದರೆ ಬಡತನವನ್ನು ನೀಗಿಸ್ಕೊಳ್ಳಿಕ್ಕೆ. ಆದರೆ ಸನ್ಮಾರ್ಗದಲ್ಲಿಯೇ ಅವರು ಬಡತನದಿಂದ ಹೊರಗೆ ಬಂದದ್ದು ನಾವು. ಎಲ್ಲಿಯೂ ಒಂದು ನನಗೆ ಅನಿಸೋ ಮಟ್ಟಿಗೆ ನಮ್ಮ ತಂದೆ ತಾಯಿ ಒಂದು ಪ್ರಸಂಗನೂ ಇಂಥದ್ದು ಇದನ್ನು ಮಾಡಲಿಲ್ಲಲ್ಲ. ಇಲ್ಲಪ್ಪ ಬಡತನ ಸಲುವಾಗಿ, ಬಡತನದಿಂದ ಹೊರಗೆ ಬರೋ ಸಲುವಾಗಿ ನಾವು ಬೇರೆ ಹಾದಿ ಹಿಡಿಬೇಕು ಅನ್ನುವಂಥದ್ದು ಒಂದು ಮಾಡಲಿಲ್ಲ ಅವರು. ಇರೋದಿಷ್ಟೇ ಅಪ್ಪ, ಹಂಚ್ಕೊಂಡು ತಿನ್ನಿರಿ, ಅರ್ಥ ಮಾಡಿಕೊಡ್ರಿ, ಅಥವಾ ಅಪ್ಪನ ಪರಿಸ್ಥಿತಿ ಅರ್ಥ ಮಾಡಿಕೊಡ್ರಿ, ನಮ್ದು ಇರೋದು ಇಷ್ಟೇ ಕಣೋ ಅಂತ ಅಮ್ಮ ಯಾವತ್ತಾದ್ರೂ ಬಂದು ನಿಮ್ಗೆ ಹೇಳಿದ್ದಿದೆಯಾ? ಇಲ್ಲ. ನಮಗೆ ಭಾಳ ದೇವ್ರು ಭಾಳ ಕೊಟ್ಟಾರ ಅಂತಂತಿದ್ರು ನಮ್ಮ ತಂದೆ ತಾಯಿ. ನಮಗೇನು ಇರ್ತಿರ್ಲಿಲ್ಲ, ಆದರೂ ನಮ್ಗಂತಿದ್ರು ನಮಗೆ ಭಾಳ ಕೊಟ್ಟಾರ ನಮ್ಗೆ ದೇವರು. ನಮ್ಮ ತಾಯಿ ಭಾಳ ಒಂದು ಸುಸಂಸ್ಕೃತ ಅಥವಾ ಒಂದು ಒಳ್ಳೆ ಸ್ಥಿತಿವಂತ ಮನೆತನದಿಂದ ಬಂದವಳು. ಆದರೂ ಪ್ರಸಂಗಗಳು ಹೀಗೆ ಬಂದವಲ್ಲ,
ಅದು ಜೀವನ ನಂದು ಅಲ್ಲ ಅಂತನ್ನುವಂಥ ಪರಿಸ್ಥಿತಿ ಬಂದು ಮುಂದಿನ ಜೀವನ ಅಷ್ಟೇ ಅದನ್ನು ನಾನು ನಂದು ಜೀವನ ಅದನ್ನೇ ನಾನು ಸರಿಯಾಗಿ ನಿಭಾಯಿಸಬೇಕು ಅನ್ನುವಂಥ ಒಂದು ಗುರಿ ಹೊಂದಿದವಳು ಅವಳು. ನೀವಿನ್ನೂ ಚಿಕ್ಕವರು, ಬೇರೆ ಹುಡುಗರು ನೋಡ್ತಿದ್ರಿ, ಬೇರೆ ಪ್ರಪಂಚ ನಿಮಗೂ ಇರ್ತಿತ್ತು. ಹುಡುಗರಿಗೇನು ಗೊತ್ತಾಗ್ತಿರಲಿಲ್ಲ, ಏನೋ ಅನ್ನಿಸ್ಬಿಡೋದು, ನಾವು ಚೆನ್ನಾಗಿರ್ಬೇಕು, ಹೊಸ ಬಟ್ಟೆ ತಗೋಬೇಕು, ಒಂದಿಷ್ಟು ಏನೋ ಅನಿಸಿದ್ದನ್ನು ತಿಂದು ಬಿಡಬೇಕು, ಇನ್ನೇನೋ ಹುಡುಗರು ಮನಸ್ಸಲ್ವ, ಹೇಗೆ ನಿಗ್ರಹಿಸ್ತಿದ್ರಿ ಆ ಅಪ್ಪ ಅಮ್ಮನ ಅರ್ಥ ಮಾಡಿಕೊಂಡು ಅಂತ? ಅದೇ ನಾವು ಸಾಧಾರಣ 1971 ಇಸ್ವಿಯೊಳಗೆ ನಾವು ಮತ್ತೆ ಅಂದರೆ ಈ ಒಂದು ಸ್ಥಿತಿವಂತ ಮನೆಯಿಂದ ಅಥವಾ ಸ್ಥಿತಿವಂತ ಜೀವನದಿಂದ ಇನ್ನೊಂದು ಥರದ ಜೀವನಕ್ಕೆ ಹೊಂದ್ಕೊಳ್ಳುವಂಥ ಪ್ರಸಂಗ ಬಂತು ನಮಗೆ ಅವಾಗ. 68, 69, 70, 71 ಈ ದಿವಸದೊಳಗೆ. ಅದೇ ನಮ್ಮ ತಂದೆ ತಾಯಿ ನಮ್ಮನ್ನು ಯಾವ ರೀತಿಯಿಂದ ಬೆಳೆಸಿದ್ರು ಅಂತಂದರೆ, ಮಂದಿನ ನೀವು ನೋಡೋದಿತ್ತಂದ್ರೆ ಅದ್ರೊಳಗಿನ ಚಲೋ ಗುಣ ಅಷ್ಟೇ ನೀವು ತಗೋತ ಬರ್ರಿ. ನಿಮ್ಗೆ ಏನದ, ನಿಮ್ಮ ಹಾದಿ ನಿಮ್ಮ ಜೋಡಿ ಅದ. ನೀವು ಹೆಂಗಿರಬೇಕು, ನೀವು ಯಾವ ರೀತಿಯಿಂದ ಕಲಿಬೇಕು, ಜನರ ಜೊತೆಗೆ ನೀವು ಹೇಗಿರಬೇಕು, ಇದನ್ನು ನೀವು ನಿರ್ಣಯ ಮಾಡ್ಕೊಳ್ತದ. ಆದರೆ ಜನರನ್ನ ಆ ರೀತಿಯಿಂದ ನೋಡಿ ಅವ್ರಂಗೆ ನಾವಿಲ್ಲಲ್ಲ ಅಂತ ಈ ಥರದ್ದು ಸ್ವಭಾವ ನೀವು ಬೆಳೆಸೋಬೇಡ್ರಿ. ಆ ಹುಡುಗನೊಳಗಿನ ಒಳ್ಳೆ ಗುಣ ಏನದ ಅದನ್ನು ನೀವು ತೊಗೊಳ್ರಿ. ಆ ಮನೆತನದೊಳಗಿನ ಚಲೋ ಗುಣ ಏನವ ಅವನ್ನ ನೀವು ತೊಗೊಳ್ರಿ. ಅದನ್ನೇ ನಮಗೆ ಕಲಿಸ್ತಿದ್ರು. ಇದಕ್ಕೆ ನಮ್ಮ ಅಕ್ಕೋಳಂತೂ ನಮ್ಮ ಊರದ, ಪನ್ಹಾಳ ಅಂತ ನಮ್ಮ ಅಜ್ಜಿ ಊರದ, ಅಲ್ಲಿ ಕೆಲವು ಹಿರಿಯರು ನಮಗೆ ಇವತ್ತಿಗೂ ಮಾದರಿ. ಇವತ್ತಿಗೂ ಆ ಪನ್ಹಾಳದ ಜೀವನ ನಾವು ನೋಡಿದ್ವಿ ಅಂತಂದರೆ ನೀವು ಯಾವಾಗಾದರೂ ನೀವೊಮ್ಮೆ ಹೋಗ್ಬರಿ ಅಲ್ಲೇ. ನೀವು ಗೊತ್ತಾಗ್ತದೆ ಹೆಂಗೆ ಮಂದಿ ಎಷ್ಟು ದೊಡ್ಡವ್ರು ಇರ್ತಾರೆ. ನೀವು ಹೇಳಿದ್ರಿ ಇದು ನಿಮ್ಮ ಬದುಕಿನ ಬುತ್ತಿ ಇದೇನದ, ಎಳೆ ಮರೆಯ ಕಾಯಿ ಅಂತ ಇರುವಂಥ ವ್ಯಕ್ತಿಗಳ ಜೀವನವನ್ನು ಸಮಾಜಕ್ಕೆ ಕೊಡುವುದಂತ. ಅಲ್ಲಿ ಅಂಥ ಜನ ಇದ್ದಾರೆ. ಅದ್ಭುತ.